ಬೆಂಗಳೂರಿನ ನಾಗರಿಕರಿಗೆ ನೀರಿನ ದರ ಏರಿಕೆಯ ಶಾಕ್ ಕಾದಿದೆ. ಎಷ್ಟು ದರ ಏರಿಕೆಯಾಗುತ್ತೆ, ಯಾವಾಗಿಂದ ದರ ಏರಿಕೆ ಆಗುತ್ತೆ, ಇದೆಲ್ಲವೂ ಕೂಡ ಈಗ ಸದ್ಯ ಚರ್ಚೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ನೀರಿನ ದರ 1 ಪೈಸೆ ಏರಿಕೆ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಪರಿಷತ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 2014ರಿಂದ ಇಲ್ಲಿಯವರೆಗೂ ನೀರಿನ ದರ ಏರಿಕೆ ಮಾಡಿಲ್ಲ. ಆ ಬಗ್ಗೆ ಪ್ರಸ್ತಾವನೆ ಬಂದರೂ ಕೂಡ ದರ ಏರಿಕೆಯನ್ನ ಮಾಡಿರಲಿಲ್ಲ. ಹೀಗಾಗಿ 1 ಪೈಸೆ ಆದರೂ ಜಾಸ್ತಿ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೀವಿ ಅಂತ ಪರಿಷತ್ನಲ್ಲಿ ಹೇಳಿದ್ದಾರೆ. ಈಗಾಗಲೇ 6ರಿಂದ 7 ಪೈಸೆ ಹೆಚ್ಚಳ ಮಾಡಿ ಅಂತ ಮನವಿಯನ್ನ BWSSB ಕೊಟ್ಟಿದೆ. ನಾನು 1 ಪೈಸೆ ಮಾಡಲು ಒಪ್ಪಿಗೆಯನ್ನ ಸೂಚಿಸಿದ್ದೀನಿ ಅಂತ ಪರಿಷತ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವರವನ್ನ ಕೊಟ್ಟಿದ್ದಾರೆ. ದರ ಏರಿಕೆ ಖಚಿತ, ಎಷ್ಟು ಏರಿಕೆ ಆಗುತ್ತೆ ಅನ್ನೋದರ ಬಗ್ಗೆ ಈಗ ಅವರು ಹೇಳಿರೋ ಪ್ರಕಾರವಾಗಿ 1 ಪೈಸೆ ಏರಿಕೆ ಆಗುತ್ತೆ. ಆ ಬಗ್ಗೆ ತೀರ್ಮಾನ ಆಗಿದೆ. ಈಗ BBMP ಬಜೆಟ್ನ ಒಂದು ಚರ್ಚೆ ಆಗಬೇಕು. ಅದಾದ ನಂತರದಲ್ಲಿ ಶಾಸಕರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಕೊನೆಗೆ ತೀರ್ಮಾನ ಆಗಬೇಕು. ಈಗ ಅವರ ಪ್ರಕಾರವಾಗಿ 1 ಪೈಸೆ ಏರಿಸೋಣ, ಯಾಕಂದ್ರೆ 2014ರಿಂದ ಇಲ್ಲಿಯವರೆಗೂ ಕೂಡ ದರ ಏರಿಕೆ ಮಾಡಿಲ್ಲ ಮತ್ತು ಕೆಲವು ಕಡೆಗಳಲ್ಲಂತೂ ನೀರಿನ ಬಳಕೆ ವಿಪರೀತವಾಗಿ ಆಗ್ತಾ ಇದೆ. ಆ ಬಗ್ಗೆಯೂ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿಸಿಎಂ. 6ರಿಂದ 7 ಪೈಸೆ ದರ ಹೆಚ್ಚಳ ಮಾಡಿ ಅಂತ ಮನವಿಯನ್ನ BWSSB ಕೊಟ್ಟಿದೆ. ಈಗ ರಾಜ್ಯ ಸರ್ಕಾರ ಆ ಬಗ್ಗೆ ಚರ್ಚೆಯನ್ನು ನಡೆಸಿದ್ದು ಕೊನೆಗೆ 1 ಪೈಸೆ ಹೆಚ್ಚಳ ಮಾಡೋಣ, ಮಾಡದೇ ಇದ್ರೆ ಬಹಳ ಸಮಸ್ಯೆ ಆಗುತ್ತೆ ಅನ್ನೋದು ಅವರ ಒಂದು ವಿವರಣೆ. ಆದರೆ ಎಲ್ಲೆಲ್ಲಿ ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ ಅಲ್ಲಿ ವಸೂಲಿಯನ್ನ ಮಾಡೋದಿಲ್ಲ. ಜನರ ಮೇಲೆ ಆಗಿಂದಾಗೆ ಬರೆಯನ್ನ ಹಿಡಿತಾ ಇರ್ತಾರೆ. ಇದಕ್ಕೆ ಕೊಡುವಂತಹ ಕಾರಣಗಳು ಅಷ್ಟು ವರ್ಷದಿಂದ ಮಾಡಿಲ್ಲ, ಇಷ್ಟು ವರ್ಷದಿಂದ ಮಾಡಿಲ್ಲ ಅಂತ. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. 2014ರಿಂದ ಸುಮಾರು 11 ವರ್ಷ ಆಗಿದೆ, ಇಲ್ಲಿವರೆಗೂ ಆ ವಾಟರ್ ಪ್ರೈಸೇ ರೈಸ್ ಮಾಡಿಲ್ಲ. ಅಟ್ಲೀಸ್ಟ್ ಈಗ 1 ಪೈಸೆ ಆದ್ರೂ ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮಿನಿಮಮ್ 1 ಪೈಸೆ ಈಗ 1 ಪೈಸೆ ಅಟ್ಲೀಸ್ಟ್ 1 ಪೈಸೆ ಆದ್ರೂ ಮಾಡಿದ್ರೆ ವರ್ಷಕ್ಕೆ 1,000 ಕೋಟಿ ಲಾಸ್ ಆಗ್ತಾ ಇದೆ. ಪವರ್ ಬಿಲ್ ಜಾಸ್ತಿ ಆಗ್ತಾ ಇದೆ. 1 ಪೈಸೆ ಆದ್ರೂ ರೈಸ್ ಮಾಡಬೇಕು ಅನ್ನೋದು ಒಂದು ಲಾಸ್ಟ್. ಅವ್ರೇನೋ ಎತ್ಕೊಂಡು ಬಂದಿದ್ರು 7-8 ಪೈಸಾ, ಬೇಡರಪ್ಪ ಸರಿ 1 ಪೈಸಾ ಮಾಡು, ನೆಕ್ಸ್ಟ್ ಅದನ್ನು ನೋಡೋಣ ಅಂತ ಹೇಳಿದ್ದೇನೆ. ಅದನ್ನು ಈಗ ನಮ್ಮದು ಬಜೆಟ್ ಮೀಟಿಂಗ್ ಇದೆ, ಆವತ್ತು ಬೆಂಗಳೂರು ಸಿಟಿ MLAಗಳನ್ನೆಲ್ಲ ಕರೆದುಬಿಟ್ಟು ಐ ಹ್ಯಾವ್ ಆಲ್ರೆಡಿ ಟೇಕನ್ ಡಿಸಿಷನ್. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. 2014ರಿಂದ ಸುಮಾರು 11 ವರ್ಷ ಆಗಿದೆ, ಇಲ್ಲಿವರೆಗೂ ಆ ವಾಟರ್ ಪ್ರೈಸೇ ರೈಸ್ ಮಾಡಿಲ್ಲ. ಅಟ್ಲೀಸ್ಟ್ ಈಗ 1 ಪೈಸೆ ಆದ್ರೂ ರೈಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಮಿನಿಮಮ್ 1 ಪೈಸೆ ಈಗ 1 ಪೈಸೆ ಅಟ್ಲೀಸ್ಟ್ 1 ಪೈಸೆ ಆದ್ರೂ ಮಾಡಿದ್ರೆ ವರ್ಷಕ್ಕೆ 1,000 ಕೋಟಿ ಲಾಸ್ ಆಗ್ತಾ ಇದೆ. ಪವರ್ ಬಿಲ್ ಜಾಸ್ತಿ ಆಗ್ತಾ ಇದೆ. 1 ಪೈಸೆ ಆದ್ರೂ ರೈಸ್ ಮಾಡಬೇಕು ಅನ್ನೋದು ಒಂದು ಲಾಸ್ಟ್. ಅವ್ರೇನೋ ಎತ್ಕೊಂಡು ಬಂದಿದ್ರು 7-8 ಪೈಸಾ, ಬೇಡರಪ್ಪ ಸರಿ 1 ಪೈಸಾ ಮಾಡು, ನೆಕ್ಸ್ಟ್ ಅದನ್ನು ನೋಡೋಣ ಅಂತ ಹೇಳಿದ್ದೇನೆ. ಅದನ್ನು ಈಗ ನಮ್ಮದು ಬಜೆಟ್ ಮೀಟಿಂಗ್ ಇದೆ, ಆವತ್ತು ಬೆಂಗಳೂರು ಸಿಟಿ MLAಗಳನ್ನೆಲ್ಲ. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪರಿಷತ್ನಲ್ಲಿ ಕೊಟ್ಟ ಮಾಹಿತಿಯ ಪ್ರಕಾರವಾಗಿ ಇಲ್ಲಿಯವರೆಗೂ ದರ ಏರಿಕೆಯನ್ನು ಮಾಡಲಾಗಿರಲಿಲ್ಲ. 11 ವರ್ಷಗಳಾಗೋಗಿದೆ ದರ ಏರಿಕೆಯನ್ನೇ ಮಾಡದೆ. ಈಗ ಅನಿವಾರ್ಯ ನಮಗೆ ಮಾಡೋದಕ್ಕೆ, ಕಾರಣ ವಿದ್ಯುತ್ ದರ ಏರಿಕೆ ಆಗ್ತಾ ಇದೆ. 1,000 ಕೋಟಿ ನಮಗೆ ಇದರಿಂದಾಗಿ ನಷ್ಟವಾಗ್ತಾ ಇದೆ. ಅದನ್ನೆಲ್ಲ ಸರಿದೂಗಿಸ್ಬೇಕು ಅಂದರೆ ಕನಿಷ್ಠ ಪಕ್ಷ 1 ಪೈಸೆ ಆದರೂ ನಾವು ಹೆಚ್ಚಳ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೀವಿ. ಬೆಂಗಳೂರಿನ ಎಲ್ಲ ಶಾಸಕರ ಅಭಿಪ್ರಾಯವನ್ನು ಪಡೆದು ಕೊನೆಗೆ ನಿರ್ಧಾರವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಅವರು ಪ್ರಸ್ತಾವನೆ ಕೊಟ್ಟಿರೋ ಪ್ರಕಾರವಾಗಿ 6ರಿಂದ 7 ಪೈಸೆ ಮಾಡಿ ಅಂತ ಕೇಳ್ತಿದ್ದಾರೆ. ನಾವು ಆಗಲ್ಲ ಅಂತ 1 ಪೈಸೆ ಆದರೂ ಮಾಡೋಣ ಅಂತ ತೀರ್ಮಾನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ.